ಕಾನೂನು ಬಾಹಿರ ಚಟುವಟಿಕೆಗಳೇನಾಗಿದೆ, ಅತ್ಯಂತ ಜನವಿರೋಧಿಯ ಸರ್ಕಾರ, ಪ್ರಾಮಾಣಿಕವಾದ ಕೆಲಸವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮೂಡ ಪ್ರಕರಣ ಒಂದೇ ಅಲ್ಲ, ಇವತ್ತು ವಾಲ್ಮೀಕಿ ನಿಗಮದ ಆಗಿರ್ತಕ್ಕಂಥ ಅಕ್ರಮಗಳಿರ್ಬೋದು, ಇದೇ ಈ ಒಂದು ನೈಸ್ ರಸ್ತೆಯಲ್ಲಿ ನಡೆದಿರ್ತಕ್ಕಂಥ ಹಗರಣದ ಬಗ್ಗೆನೂ ಸದನದ ಸಮಿತಿ ವರದಿ ಕೊಟ್ಟರು, ಅದು ಕೋರ್ಟ್ ಸ್ಟೋರೇಜ್ಗೆ ಇಟ್ಟಿದ್ದಾರೆ. ಒಟ್ಟಾರೆ ಈ ಸರ್ಕಾರದ ಯಾವೊಂದು ಸರ್ಕಾರದ ಜನತೆಯ ಸರ್ಕಾರದ ಆಸ್ತಿಗಳನ್ನು ನುಂಗಿರ್ತಕ್ಕಂಥ ಈ ಸರ್ಕಾರದ ನಡವಳಿಕೆಯ ವಿರುದ್ಧ ಜನಾಂದೋಲನ ಅಂತಕ್ಕಂಥದ್ದು ಇಲ್ಲಿ ನಮ್ಮಿಂದ ಆಗಬೇಕಾಗಿದೆ, ಕಾಂಗ್ರೆಸ್ನಿಂದ ಅಲ್ಲ. ಕಾಂಗ್ರೆಸ್ಸು ಕೊಟ್ಟಂಥ ಜನತೆಯ ಒಂದು ಅಧಿಕಾರವನ್ನು ದುರುಪಯೋಗಪಡಿಸಿ ಇವತ್ತು ನಾಡನ್ನು ಇವತ್ತು ಸಂಕಷ್ಟಕ್ಕೆ ದೂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ಕುಟುಂಬಗಳ ನೆರವಿಗೆ ಬರ್ತಕ್ಕಂಥ ಹಣವನ್ನು ಇವತ್ತು ದುರುಪಯೋಗ ಪಡಿಸ್ಕೊಂಡು ಇವತ್ತು ತಪ್ಪು ಮಾಡಿದ್ದೇವೆ ಅಂತಕ್ಕಂಥದ್ದು ಒಪ್ಕೊಂಡು ಸಹ ಯಾವುದೇ ರೀತಿಯ ಕ್ರಮಗಳಿಲ್ಲದೆ ಇರತಕ್ಕಂಥದ್ದು, ಮೂಡಾದಲ್ಲಿ ಆಗಿರ್ತಕ್ಕಂಥ ಹಗರಣ ಇರ್ಬೋದು, ಇನ್ನು ಹಲವಾರು ವಿಷಯಗಳನ್ನು ಒಳಗೊಂಡಂತೆ ಈ ಪಾದಯಾತ್ರೆಯ ಒಂದು ಪ್ರಮುಖವಾದ ಅಂಶಗಳಿದ್ದಾವೆ.